ಆಲ್ ರೈಟ್, ಕ್ರೆಡಿಟ್ ವಾರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀನಿ. ರಾಜಕೀಯ ರಾಮಬಾಣವನ್ನ ಎಲ್ಲರೂ ಕೂಡ ಬಿಡ್ತಾ ಇದ್ದಾರೆ. ಆದರೆ ಗುರಿ ಮುಟ್ಟುವುದು ಯಾವಾಗ? ಪರ್ಟಿಕ್ಯುಲರ್ ಆಗಿ ಜನತಾ ನ್ಯಾಯಾಲಯದಲ್ಲಿ ಲಾಭ ನಷ್ಟದ ಲೆಕ್ಕದ ತೀರ್ಪು ಯಾವಾಗ? ಅಂದರೆ ಚುನಾವಣೆ ಸಂದರ್ಭದಲ್ಲಿ ಗೊತ್ತಾಗಬೇಕು. ಈ ವಿಚಾರವಾಗಿ ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ನಿಂದ ವಿಧಾನ ಪರಿಷತ್ನ ಸದಸ್ಯರು ನಾಗರಾಜ್ ಯಾದವ್ ಅವರು ಬಂದಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇನ್ನು ಬಿಜೆಪಿಯಿಂದ ವಕ್ತಾರರು ವಿನಯ್ ಬಿದಿರೆ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ನ ವಕ್ತಾರರು ದೇವರಾಜ್ ಅವರು ಕೂಡ ಇದ್ದಾರೆ. ಸರ್ ತಮಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಡಳಿತ ಪಕ್ಷದವರಿಂದನೇ ನಾವು ಚರ್ಚೆಯನ್ನು ಆರಂಭ ಮಾಡಬೋಣ. ಸರ್, ರಾಮ ಮಂದಿರದ ವಿಚಾರದಲ್ಲಿ ನನಗನ್ಸಿದ್ದನ್ನ ವೈಯಕ್ತಿಕವಾಗಿ ಎರಡು ವಿಚಾರ ಅಲ್ಲ, ಕೇಳದ್ರ ಬಗ್ಗೆ ಕೇಳಿ. ನಿಮ್ ಬಗ್ಗೆ ನಮ್ಮ ರಾಜ್ಯದ ಆಡಳಿತ. ಸೊ ರಾಮ ಮಂದಿರದ ವಿಚಾರದಲ್ಲಿ ಒಂದು ಸ್ಪಷ್ಟ ನಿಲುವಿಗೆ ಬರೋದಕ್ಕೆ ಕಾಂಗ್ರೆಸ್ಗೆ ಇಲ್ಲಿ ತನಕ ಆಗಿಲ್ಲ. ಯಾಕೆ ಅಂತಂದ್ರೆ, ಅದಕ್ಕೆ ನಾನು ಯಾಕೆ ಅನುಮಾನ ಬಂತು ಅಂದ್ರೆ, ನಿಮ್ಮ ಪಕ್ಷದ ನಾಯಕರುಗಳ ಹೇಳಿಕೆ. ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ. ಒಬ್ರು ಪರವಾಗಿ ಮಾತನಾಡಿದ್ದಾರೆ, ಒಬ್ರು ವಿರೋಧವಾಗಿ ಮಾತನಾಡ್ತಾರೆ, ಒಬ್ರು ಏನೋ ಬಿಜೆಪಿ ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ಇನ್ನೊಬ್ರು ಬಿಜೆಪಿ ಮಾಡ್ತಿರೋದು ಸರಿ ಅಂತ ಹೇಳಿರೋರು ಕಾಂಗ್ರೆಸ್ನಲ್ಲಿದ್ದಾರೆ. ಒಂದು ನಿಲುವಿಗೆ ಬರೋಕ್ಕಾಗಲಿಲ್ಲ. ಆದರೂ ಕೂಡ ಕ್ರೆಡಿಟ್ ಅನ್ನ ಕ್ಲೇಮ್ ಮಾಡ್ತಾ ಇದೆ ಪಕ್ಷ. ಹೇಗೆ? ಒಂದು ಮತ್ತೆ ಸ್ಪಷ್ಟವಾಗಿ ಹೇಳ್ತೇನೆ, ಒಬ್ಬ ಕಾಂಗ್ರೆಸ್ನ ವಕ್ತಾರನಾಗಿರ್ಬೋದು, ಅದು ಭಾರತ ದೇಶ ನಾಗರಿಕನಾಗಿ ಒಬ್ಬ ಹಿಂದೂವಾಗಿ ನಾನು ಮಾತಾಡ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ಆತ್ಮ ಏನಾದರೂ ಇದ್ದರೆ ಅದು ಹಿಂದೂಸ್ತಾನ ಮತ್ತು ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಸಿದ್ಧಾಂತ ಅಂತಕ್ಕಂಥ ಎರಡು ಮಾತು ಇಲ್ಲವೇ ಇಲ್ಲ. ಯಾಕೆ ಹಿಂದೂ ಧರ್ಮದ ಸಿದ್ಧಾಂತವನ್ನು ನಾವು ಕಾಂಗ್ರೆಸ್ನವ್ರು ನಮ್ಮ ಆತ್ಮ ಅಂತ ಹೇಳ್ತೀವಿ ಅಂತಂದರೆ, ಹಿಂದೂ ಧರ್ಮ ವಾಜಪೇಯಿ ಅವ್ರು ಹೇಳಿದ್ಬೇಕೇನೆ ತಗೊಳ್ಳೋಣ. ಯಾಕಂದ್ರೆ ಬೇರೆ ಏನು ಹೇಳೋದು, ಬೇರೆಯವ್ರದ್ದು ಎಕ್ಸಾಂಪಲ್ ಕೊಟ್ಟರೆ ಒಪ್ಪೋದಿಲ್ಲ. ಅದು ಒಂದು ಜೀವನದ ಪದ್ಧತಿ ಅಂತಕ್ಕಂಥದ್ದು, ಸರ್ವರನ್ನು ಒಳಗೊಂಡಂತಹ ಒಂದು ಮನುಷ್ಯತ್ವವನ್ನು ಕಾಪಾಡತಕ್ಕಂತಹ, ಸರ್ವೋಜನ ಸುಖಿನಭವ ಎಂದು ಹೇಳ್ತಕ್ಕಂತಹ ಅತ್ಯುತ್ತಮ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ನಾನು ಭಾರತೀಯನಾಗಿ ಹೇಳಬೇಕಾದ್ರೆ, ಕಾಂಗ್ರೆಸ್ನ ಆತ್ಮವು ಕೂಡ ಎಲ್ಲರನ್ನು ಮನುಷ್ಯರಾಗಿ ನೋಡ್ತಕ್ಕಂಥ, ಸಮಾನ ಮನಸ್ಸನ್ನು ನೋಡ್ತಕ್ಕಂಥ, ಹಿಂದುತ್ವದಲ್ಲಿ ನಂಬಿಕೆ ಇಟ್ಕೊಂಡು, ಹಿಂದೂ ಧರ್ಮದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಹಿಂದೂ ಅಂತಕ್ಕಂಥದ್ದು ನಮ್ಮ ಆತ್ಮನ ಮಾತು ಹೇಳ್ತೀವಿ. ಅದು ಹಿಂದೂಸ್ತಾನದ ಪ್ರತೀಕ ಆಸ್ಮಿತೆ ಅಂತ ಹೇಳಿದೆ. ಒಂದು ನಿಮಿಷ. ಹಾಗಾಗಿ ಕಾಂಗ್ರೆಸ್ನವ್ರು ಎಲ್ಲಿ ಹಿಂದೂಗಳ ಪರವಾಗಿದೆ ಅಂತ ಹೇಳ್ತಕ್ಕಂಥದ್ದು, ನಾವು ಅಂದು ಮಾತ್ರಕ್ಕೆ ನಾವು ಇನ್ನೊಬ್ಬರನ್ನ ದ್ವೇಷಿಸ್ತಕ್ಕಂಥ ಹಿಂದುತ್ವ ಅಂತ ತಿಳ್ಕೊಳ್ತಕ್ಕಂತಹ ಮುಟ್ಟಾಳತನ ನಾವು ಮಾಡೋದಿಲ್ಲ. ಆದ್ರೆ ಕೆಲವು ರಾಜಕೀಯ ಪಕ್ಷಗಳು ಧರ್ಮಾಧಾರಿತ ರಾಜಕಾರಣಕ್ಕೋಸ್ಕರ ಇನ್ನೊಬ್ಬರನ್ನ ಟೀಕೆ ಮಾಡೋದೇ ಗುರಿ ಇಟ್ಕೊಂಡು, ಇನ್ನೊಬ್ಬರ ಟೀಕೆ ಮಾಡಿ ನಾನು ಕನ್ಸಾಲಿಡೇಟ್ ಮಾಡ್ಕೋಬೇಕು ಅಂತಕ್ಕಂಥ ಧರ್ಮಾಧಾರಿತ ರಾಜಕಾರಣ ಮಾಡ್ತಾರಲ್ಲ, ಅದಕ್ಕೆ ವಿರೋಧ ಇರ್ತಕ್ಕಂಥವ್ರು ನಾನು ಮಾತು ಹೇಳ್ತಾ ಇದ್ದೀವಿ. ಅದು ಬಾಬರಿ ಮಸ್ಜಿದ್ ಡೆಮಾಲೇಷನ್ ಆಗಿ ಮುಂಚಿನ ವಿಚಾರ ಇರ್ಬೋದು, ತದನಂತರ ಆಗಿರ್ತಕ್ಕ ಡೆವಲಪ್ಮೆಂಟ್ಗಳಿರ್ಬೋದು. ಆದ್ರೆ ನಮ್ಮ ಪ್ರಶ್ನೆ ಅದಲ್ಲ. ನಿಮ್ಮ ಪಕ್ಷದಲ್ಲಿ ರಾಮ ಮಂದಿರದ ವಿಚಾರದಲ್ಲಿ ಸ್ಪಷ್ಟ ನಿಲುವಿಗೆ ಅದಕ್ಕೆ ಅಲ್ಲಿಗೆ ಬಂದಿದ್ದೀನಲ್ಲ, ಅದಕ್ಕೆ ಬಾಬರಿ ಮಸ್ಜಿದ್ ಬಂದಿದ್ದೀನಿ. ರಾಮ ಮಂದಿರ ವಿಚಾರಕ್ಕೆ ಅದಕ್ಕೆ ಬರ್ತಾ ಇದ್ದೀನಿ. ಐ ಆಮ್ ನಾಟ್ ಡಿವೇಟಿಂಗ್ ಮೈ ಸಬ್ಜೆಕ್ಟ್. ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ, ರಾಮ ಮಂದಿರ ವಿಚಾರದಲ್ಲಿ ಇವತ್ತು ಇನಾಗ್ರೇಷನ್ ಆಗ್ತಕ್ಕಂಥ 22ನೇ ತಾರೀಕು ಇನಾಗ್ರೇಷನ್, ಅದು ನಮ್ಮ ದೇಶದಲ್ಲಿ ಆಗ್ತಾ ಇರ್ತಕ್ಕ ಅತ್ಯುತ್ತಮವಾದ ಒಂದು ಹಬ್ಬ ಅಂತ ನಾನು ಭಾವಿಸಿದ್ದೇನೆ. ಆದ್ರೆ ಕೇಳಿ ನಿಮ್ಮದೇ, ನನ್ನ ಅದಕ್ಕೆ ಗೊಂದಲ ಅಂದಿದ್ದು, ನಿಮ್ಮದೇ ಪಕ್ಷದ ಆಂಜನೇಯ ಅವ್ರು ಹೇಳ್ತಾರೆ, ಅಯೋಧ್ಯೆನಲ್ಲಿರ್ತಕ್ಕಂಥ ರಾಮ ಅದು ಬಿಜೆಪಿಯ ರಾಮ, ನಾವು ಅಲ್ಲಿಗೆ ಹೋಗೋದು ಬೇಕಾಗಿಲ್ಲ ಅಂತಾರ ಅವರು. ನಾವು ಡಿಬೇಟ್ ಮಾಡ್ತಾ ಇರ್ತಕ್ಕಂಥ ಶ್ರೀರಾಮ ಅಂತಕ್ಕಂಥ ಒಂದು ದೇವರ ವಿಚಾರದಲ್ಲಿ ದಬ್ಬ ನೋಡ್ತೀವಿ. ನಾನು ದಬ್ಬಾಳಿಕೆ ರಾಜಕಾರಣ ಒಡೆದಾಳ್ತಕ್ಕಂಥ ನೀತಿನ ಇಟ್ಕೊಂಡು ಒಂದು ನಿಮಿಷ ನಾಳೆ ಬರ್ತೀನಿ. ನಾನು ಆಂಜನೇಯ ಅವರ ವಕ್ತಾರ ಅಲ್ಲ, ಕಾಂಗ್ರೆಸ್ ಪಕ್ಷದ ವಕ್ತಾರ. ಪಕ್ಷದ ನಾನು ಹೇಳ್ದ ಅವರ ವೈಯಕ್ತಿಕ ಹೇಳಿಕೆಗಳು ನಾನು ಕೂತಿಲ್ಲ ಜಸ್ಟಿಫೈ ಮಾಡ್ಕೊಳ್ಳಿಕ್ಕೋ ಅಥವಾ ವಿರೋಧ ಮಾಡ್ಲಿಕ್ಕೋ ಒಪ್ಕೊಳ್ಳಿಕ್ಕೋ ಕೂತಿಲ್ಲ. ಆದ್ರೆ ನೀವು ಕೇಳಿದ ಪ್ರಶ್ನೆ, ಕಾಂಗ್ರೆಸ್ನ ಸ್ಪಷ್ಟ ನಿಲುವು ದೇವಸ್ಥಾನದಲ್ಲಿ ಏನು, ದೇವಸ್ಥಾನ ವಿಚಾರ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ರಾಮ ಕೇವಲ ಭಾರತಕ್ಕೆ ಮಾತ್ರ, ಹಿಂದೂಗಳಿಗೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ರಾಮ ಅನ್ನತ್ತೀನಿ, ಇಡೀ ಮನುಕುಲಕ್ಕೆ ದೇವರನ್ನ ಮಾತ್ರ ಹೇಳ್ತೀನಿ. ಅದು ಸ್ಪಷ್ಟತೆ ಇರತಕ್ಕಂಥ ಮಾತು ಹೇಳ್ತಾ ಇದ್ದೀನಿ. ಇವರ ಈ ಹೇಳಿಕೆ ಸ್ವಲ್ಪ ದಿನಗಳ ಹಿಂದೆ ಇರಲಿಲ್ಲ. ನನ್ನ ಅನಿಸಿಕೆ, ನಮ್ಮ ತಂದೆ ತಾಯಿ ಅನಿಸಿಕೆ, ಕಾಂಗ್ರೆಸ್ ಮೊದಲಿಂದ ಇರ್ತಕ್ಕಂಥದ್ದೇ. ನಮ್ಮ ಬಾಯಲ್ಲಿ ಹಾಕ್ಬಿಡಿ, ನಮ್ಮ ಕಿವಿಯಲ್ಲಿ ಹಾಕ್ಬಿಡಿ, ನಾವು ಕಣ್ಣಲ್ಲಿ ಮಾತಾಡಕ್ಕೆ ಬಿಡಲ್ಲ ಅಂತಂದ್ರೆ ಬೇರೆಯವ್ರು ಕೇಳಬೇಕಲ್ಲ. ಒಂದ್ ನಿಮಿಷ ಇರಿ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬೇರೆ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಮಾತನಾಡಿದಾಗ ಇದೇ ವೇದಿಕೆಯಲ್ಲಿ ಕೂತ್ಕೊಂಡು ನಾಗರಾಜ್ ಯಾದವ್ ಅವರು ಸಮರ್ಥನೆ ಮಾಡ್ಕೋತಾರೆ, ಯಾಕಂದ್ರೆ ಪಕ್ಷದ ವಿಚಾರ ಅಂತ. ಆಂಜನೇಯರವ್ರ ವಿಚಾರಕ್ಕೆ ಬಂದಾಗ ಮಾತ್ರ ನಾನು ವಕ್ತಾರ ಅಲ್ಲ ಅಂತಂದ್ರು. ಅದನ್ನ ವೈಯಕ್ತಿಕ ವಕ್ತಾರ. ಎಸ್ ಯು ಪ್ಲೀಸ್. ನಾಗರಾಜ್ ಯಾದವ್ ಅವರು ಹಿಂದೂ ಧರ್ಮದ ಬಗ್ಗೆ ಬಹುತೇಕ ಯಾವುದೇ ಒಬ್ಬ ಕಾಂಗ್ರೆಸ್ಸಿಗೂ ಇಲ್ಲಿವರೆಗೂ ಹೇಳಿದಲ್ಲೇ ಇರೋ ರೀತಿ ತುಂಬು ಹೃದಯದಿಂದ ನಾಗರಾಜ್ ಯಾದವ್ ಅವರ ಒಂದು ಹೇಳಿಕೆಯನ್ನ ಸ್ವಾಗತಿಸ್ತೀನಿ. ಇದೇ ಕಾಂಗ್ರೆಸ್ಸಿನ ಧರ್ಮವಾಗಿದ್ರೆ, ಇದೇ ಕಾಂಗ್ರೆಸ್ಸಿನ ಆತ್ಮವಾಗಿದ್ದರೆ, ಇದೇ ಕಾಂಗ್ರೆಸ್ನ ನಂಬಿಕೆ ಆಗಿದ್ರೆ ಅದು ನಮ್ಗೆಲ್ಲರಿಗೂ ಕೂಡ ಖುಷಿ ತರ್ತಕ್ಕಂಥ ವಿಷಯ, ಅದರಲ್ಲಿ ಏನೇ ಪ್ರಶ್ನೆ ಇಲ್ಲ. ನೋಡಿ, ಅಯೋಧ್ಯ ಪ್ರಭು ಶ್ರೀರಾಮಚಂದ್ರ ಮಹಾರಾಜನ ಶಕ್ತಿನ ಇದೆ ಅನ್ಸುತ್ತೆ. ಯಾರು ರಾಮ ಮಂದಿರವನ್ನ ವಿರೋಧಿಸ್ಕೊಂಡು ಬಂದ್ರು, ಉದ್ಘಾಟನೆಯ ಸಂದರ್ಭದಲ್ಲಿ ಆ ವಿರೋಧಿಸಿದವರನ್ನು ಕೂಡ
ಇವತ್ತು ತನ್ನ ತೆಕ್ಕೆಗೆ ತೆಗೆದುಕೊಳ್ತಾ ಇದ್ದಾನೆ, ತನ್ನ ಭಕ್ತರನ್ನಾಗಿ ಮಾಡ್ಕೊತಾ ಇದ್ದಾನೆ, ಅವ್ರಿಗೂ ಕೂಡ ಒಳ್ಳೇದಾಗಬೇಕು ಅಂತಕ್ಕಂಥದ್ದನ್ನ ರಾಮ ಬಯಸ್ತಾ ಇದ್ದಾನೆ. ನೋಡಿ, ಕಾಂಗ್ರೆಸ್ಸಿಗರಿಗೆ ನೈತಿಕತೆ ಅನ್ನೋದೇ ಗೊತ್ತಿಲ್ಲ. ಇದು ವಿಶೇಷವಾಗಿ ರಾಮ ಮಂದಿರದ ವಿಚಾರದಲ್ಲಂತೂ ಕೂಡ 1528 ಬಾಬ್ರಿ ಢಾಂಚಾ ಬಿಲ್ಡಿಂಗ್ ಬಿದ್ದಿಂದ ಒತ್ತಿಂದ ಇರಬಹುದು, 1947 ಸ್ವಾತಂತ್ರ್ಯ ಬರೋ ಹೊತ್ತಿನವರೆಗೂ ಇರಬಹುದು. ಇದಕ್ಕೆ ನಡೆದಂಥ ಸಂಪೂರ್ಣ ಹೋರಾಟ ಏನಿದೆ, ಇನ್ನೂ ಸ್ವಲ್ಪ ಮುಂದಕ್ಕೆ ಬಂದ 2019 ಸುಪ್ರೀಂ ಕೋರ್ಟ್ನ ವರ್ಡಿಕ್ಟಿನವರೆಗೂ ಕೂಡ ಇದು ರಾಮ ಭಕ್ತರ ಹೋರಾಟ. ಅದರಲ್ಲಿ ಯಾವುದೇ ಒಂದು ಬಿಜೆಪಿಗರ ಹೋರಾಟವೂ ಅಲ್ಲ, ಕಾಂಗ್ರೆಸ್ಸಿಗರ ಹೋರಾಟವೂ ಅಲ್ಲ, ರಾಮ ಭಕ್ತರ ಹೋರಾಟ. ನಾ ಇದನ್ನು ಒಪ್ತೀನಿ ಮಾತನ್ನು. ರಾಮ ಭಕ್ತರ ಹೋರಾಟ ಸಹಜವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ದೊಡ್ಡ ಸಂಖ್ಯೆಯ ರಾಮ ಭಕ್ತರು ಇದ್ದಿದ್ದ ಕಾರಣಕ್ಕೋಸ್ಕರ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಭಾಗವಹಿಸಿದ್ವಿ. ಕಾಂಗ್ರೆಸ್ಸಿಗರು ಹೇಳಬೇಕು, ಇವತ್ತು ಟ್ವೀಟ್ ಮಾಡಿದಾರಲ್ಲ ರಾಮನ ದೇವಸ್ಥಾನ ಕಟ್ಟಿಸ್ತವ್ರು ಅಂತ. ಯಾರು ರಾಮನ ದೇವಸ್ಥಾನ ಕಾಂಗ್ರೆಸ್ಸಿಗರು ಕಟ್ಟಿಸಿಲ್ಲ. ಆ ಊರಿನ ರಾಮ ಜನ್ಮ ಮುಗಿಸ್ತೀನಿ ನಾಗರಾಜ್ ಯಾಕಂದ್ರೆ ದೇಶದಲ್ಲಿ 60 ವರ್ಷದಿಂದ ಹೆಚ್ಚು ಕಾಲ ನೀವು ತಪ್ಪು ಮಾಹಿತಿಗಳನ್ನ ಹೇಳಕ್ ಹೋಗ್ಬೇಡಿ. ನಿಮ್ಮ ಟ್ವೀಟ್ ಕೈ ಕೊಡ್ತೇನೆ. ನಾವೇನ್ ಹೇಳಿದೀವಿ ನೋಡಿ, ಒಂದ್ ನಿಮಿಷ. ಭಾರತದ ಹಳ್ಳಿ ರಾಮ ನಿರ್ಮಾಣ ಒಪ್ಕೊಂಡ್ರು. ಈಗ ನಮ್ಮ ಆಡಳಿತ ಅವಧಿಯಲ್ಲಿ ನೀವಲ್ಲ, ನೀವು ಹುಟ್ಟು ಇರಲಿಲ್ಲ, ನಿಮ್ಮ ಪರಿಕಲ್ಪನೆ ಇರಲಿಲ್ಲ, ಜನ್ಮನೇ ಇಲ್ಲ. ಕಾಂಗ್ರೆಸ್ ಇತ್ತು, ದ್ವಾಪರ ಯುಗದ ಕೃಷ್ಣನ ಕಾಲದಲ್ಲಿ ಕಾಂಗ್ರೆಸ್ ಇತ್ತು, ಕ್ರಿಸ್ತ ಪೂರ್ವದಲ್ಲಿತ್ತು. ಆದ್ರೆ ಕಾಂಗ್ರೆಸ್ ಪಕ್ಷನೇ ಇದಕ್ಕೆಲ್ಲ. ಆದ್ರೆ ಜಗತ್ತಲ್ಲಿ ನಾವೆಲ್ಲ ಆಮೇಲೆ ಹುಡ್ತವ್ರು. ನಿಮ್ಗೆ ಯಾವ ನೈತಿಕತೆ ಇಲ್ಲ, ನಿಮ್ಗೆ ಯಾವ ಹಕ್ಕುದಾರಿಕೆ ಇಲ್ಲ, ನೀವು ಇಲ್ವೇ ಇಲ್ಲ, ಬಿಡಿ. ಕಾಂಗ್ರೆಸ್ ಆಫೀಸಿಂದ ಕಟ್ಟಿದ್ರು ಅಂತ ಹೇಳಿಲ್ಲ. ಆದ್ರೆ ಈ ದೇಶದಲ್ಲಿ ಏನು ಮಾಡಿಲ್ಲ ಅಂದ್ರಲ್ಲ, ನಮ್ಮ ಆಡಳಿತ ಅವಧಿಯಲ್ಲಿ ಇಷ್ಟು ರಾಮನ ವಿರೋಧಿಗಳು ಯಾರು ಇದ್ರೆ ನೀವೇ ಹಿಂದೂ ಧರ್ಮಗಳ ವಿರುದ್ಧ ಹೇಳ್ತೀನಿ ಕೇಳಿ. ಹಿಂದೂ ಧರ್ಮ ಇದ್ರೆ ಎಲ್ಲರನ್ನು ಪ್ರೀತಿ ಹೇಳ್ತೀನಿ ಕೇಳಿ. ರಾಜೀವ್ ಗಾಂಧಿ ಅವರು ಒಂದು 21 ಡಿಬೇಟ್ ಸರ್. ಇವತ್ತು ರಾಮ ಮಂದಿರದಲ್ಲಿ ಇವತ್ತೇನಾದ್ರೂ ಕೂಡ ಅಲ್ಲಿ ರಾಮನ ಶಿಲೆ ಇರಬೇಕು ಅಂದ್ರೆ, ರಾಮನ ಪೂಜೆ ಆಗಿರ್ಬೇಕಾದ್ರೆ ಅದು ಬೀಗ ತೆಗೆದಿರ್ತಕ್ಕಂಥದ್ದು. ನಾವು ಕಾಂಗ್ರೆಸ್ಸಿಗರಿಗೆ ರಾಮನ ಹೆಸರು ನೈತಿಕತೆ ಇಲ್ಲ. ರಾಮನಿಗೇನ್ರಿ ಸಂಬಂಧ? ರಾಮನ ಯೂಸ್ ಮಾಡ್ಕೊಂಡು ಒಂದು ನಿಮಿಷ. ನಿಮಗೆ ರಾಮ ಬೇಕಾಗಿರ್ತಕ್ಕಂಥ ಚುನಾವಣೆ ಮತಗೋಸ್ಕರ, ನಮಗೆ ರಾಮ ಬೇಕಾಗಿರ್ತಕ್ಕಂಥ ವಿಶ್ವವನ್ನು ಕಟ್ತಕ್ಕಂಥ ನಿಮಗೆ ರಾಮ ಅನಿವಾರ್ಯ ರಾಜಕಾರಣಕ್ಕೋಸ್ಕರ. ನಮಗೆ ರಾಮ ಮನುಷ್ಯತ್ವಕ್ಕೆ ಅಂತ ಹೇಳ್ತೀವಿ. ಮನುಷ್ಯತ್ವ ವಿರೋಧಿಗಳು, ಸಮಾಜವನ್ನು ಒಳಿತಕ್ಕಂಥವರು, ಹಿಂದೂ ಮುಸ್ಲಿಂ ಕೋಮುವಾದಿಗಳು. ನೀವು ರಾಮನ ಹೆಸರಿನಲ್ಲಿ ರಾಜಕಾರಣ ಮಾಡಿದ್ರೆ ನೀವು ಯಾವ್ದು ಡೆವಲಪ್ಮೆಂಟ್ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಮಾನ ಮರ್ಯಾದೆ ಏನಿಲ್ಲ. ರಾಮನ ಕೂಡ ನಾನು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಈಗ ಏನಾಗಿದೆ, ಶ್ರೀಯುತ ವಿನಯ್ ಅವರು ಹೇಳಿದ ಹಾಗೆ ರಾಮ ಮಂದಿರದ ನಿರ್ಮಾಣ ರಾಮ ಭಕ್ತರಿಂದ ಈ ದೇಶದಲ್ಲಿ ನಡೀತಾ ಇರತಕ್ಕಂಥದ್ದು. ಇದ್ರ ಬಗ್ಗೆ ಎರಡು ಮಾತೇ ಇಲ್ಲ, ಎಂದೂ ಸಹ ಇಲ್ಲ. ಒಂದು ವಿಷಯ ಸರ್, ನಮಗೆ ನನ್ನ ಕಾಂಗ್ರೆಸ್ಸಿಗರಿಗೆ ಯಾಕೆ ಇತಿಹಾಸ ಗೊತ್ತಿಲ್ಲ ಅಂತಕ್ಕಂಥದ್ದು ಆಶ್ಚರ್ಯ ಆಗುತ್ತೆ. ನನ್ನ ರಾಜ್ಯದಲ್ಲಿ, ನಾನು ಬೇರೆ ಕಡೆ ಹೋಗ್ಲಿಕ್ಕೆ ಹೋಗೋದಿಲ್ಲ, ನನ್ನ ರಾಜ್ಯದಲ್ಲಿ ರಾಮನ ಮಂದಿರ ಹನುಮನ ಮಂದಿರ ಪ್ರಾರಂಭ ಆಗಿದ್ದು 15ನೇ ಶತಮಾನದಲ್ಲಿ ವ್ಯಾಸರಾಯರಿಂದ. ಕಾವೇರಿ ನದಿ ಎಲ್ಲಿಂದ ಎಲ್ಲಿವರೆಗೂ ಹರಿಯುತ್ತೋ ಆ ನದಿ ರಾಮ ಮಂದಿರಗಳು ಹನುಮನ ಮಂದಿರವನ್ನು ನಿರ್ಮಾಣ ಆಯಿತು. ಕಾಂಗ್ರೆಸ್ಗೆ ಈ ಹಸಿ ಸುಳ್ಳನ್ನ ಹೇಳುವಂತ ಒಂದು ಸಾಲಿ ಕಂಪ್ಲೀಟ್ ಮಾಡ್ತೀನಿ, ನಾನು ಕಂಪ್ಲೀಟ್ ಮಾಡ್ತೀನಿ. ಆ ಪರಿಸ್ಥಿತಿ ಬಂದಿದೆ, ರಾಮನ ವಿರೋಧ ಮಾಡಿ ಮತ್ತು ರಾಮನ ಅಧಿಕಾರಕ್ಕೆ ಬರೋ ಪರಿಸ್ಥಿತಿ ಬಂದಿದೆ.
ವಿನಯ್ ಇನ್ನೊಂದು ಸತ್ಯ ಇದೆ, ಇನ್ನೊಂದು ಸತ್ಯ ಇದೆ. ಒಂದು ನಿಮಿಷ ವಿನಯ್, ಒಂದು ಸತ್ಯ ಇದೆ ಸರ್. ಒಂದು ಸರ್ ಇನ್ನೊಂದು ವಿಷಯ ನಿಮಗೆ ಏನಾಗಿದೆ? ನಂದು ಮುಗಿದಿಲ್ಲ ಸರ್. ನಾಗರಾಜ್ ಒಂದೇ ಒಂದು ನಿಮಿಷ ರೀ, ನನ್ನ ಮಾತು ಕೇಳ್ತೀರಾ ಇಲ್ವಾ? ನಾವು ನಾಗರಾಜ್ ಯಾದವ್ ನಿಮ್ಮ ಕಂಪ್ನಿ ಯಾವ ತಯಾರಿಲ್ಲ ರೀ. ನಿಮ್ಮ ಪಾಠ ಕೇಳಕ್ಕೆ ತಯಾರಿಲ್ಲ ರೀ. ಹೋಗ್ರಿ ನಿಮ್ಮ ಭಾಷಣ ಮಾಡೋಗ್ರಿ. ಬಿಜೆಪಿ ಭಾಷಣ ಮಾಡೋಗ್ರಿ. ನಿಮ್ಮ ಭಾಷಣ ಕೇಳಕ್ಕೆ ತಯಾರಿಲ್ಲ. ನಾಗರಾಜ್ ಯಾದವ್ ನೀವು ಮಾನವೀಯದಿಲ್ಲ. ಅಸಹ್ಯ ಆಗುತ್ತೆ ನಿಮಗೆ. ರಾಮನ ದ್ವೇಷ ಮಾಡ್ಕೊಂಡು ಬಂದವರು ಅಧಿಕಾರಕ್ಕೋಸ್ಕರ ಬರ್ತೀವಿ. ನಾಚಿಕೆಡಿಗಳು ನೀವು. ಅಧಿಕಾರಕ್ಕೋಸ್ಕರ ಬರ್ತೀವಿ. ನಾಚಿಕೆಡಿಗಳು ನೀವು. ಅಸಹ್ಯ ಆಗುತ್ತೆ ನಿಮಗೆ. ನಿಮಗೆ ಇವತ್ತು ರಾಮ ಕಾಂಗ್ರೆಸ್ ಅನಿವಾರ್ಯ ಇವತ್ತು. ರಾಮ ಕಾಂಗ್ರೆಸ್ ಸರಿ ವಾಡಿ ಉದ್ದೇಶ ವಿನಯ್ ಆಡಿಯೋ ಕಟ್ ಆಗಿದೆ. ನಾಗರಾಜ್ ಯಾದವ್ ಅವರ ಆಡಿಯೋ ಕಟ್ ಆಗಿದೆ. ನಿಮ್ದು ಧ್ವನಿ ಕೇಳಿಸ್ತಾ ಇಲ್ಲ. ನೀವು ಇಲ್ಲಿ ಆಯ್ತು. ಒಂದ್ ನಿಮಿಷ ನಾಗರಾಜ್ ಯಾದವ್ ಸ್ಟುಡಿಯೋದಲ್ಲಿ ದಯವಿಟ್ಟು ಬೇರೆಯವರಿಗೆ ಮಾತನಾಡೋದಕ್ಕೆ ಅವಕಾಶ ಕೊಡಬೇಕು. ನಾಗರಾಜ್ ಯಾದವ್ ಮಾತಾಡ್ಬೇಕಾದ್ರೆ ಬೇರೆಯವ್ರಿಗೆ ಅವಕಾಶ ಕೊಡಬೇಕು. ಒಂದ್ ನಿಮಿಷ ಇರಿ ಪ್ಲೀಸ್. ಅವ್ರದ್ದು ಆಡಿಯೋ ಕಟ್ ಮಾಡಿದೀರಾ ಅಲ್ವಾ? ದೇವರಾಜ್ ಅವ್ರದ್ದು ಆಡಿಯೋ ಕಟ್ ಆಗಿದೆ. ನೀವು ಮಾತಾಡಿ. ನನ್ನನ್ನು ನೋಡ್ಕೊಂಡು ಮಾತಾಡಿ. ರಾಮ ಮಂದಿರ ಹನುಮ ಮಂದಿರ ಪ್ರಾರಂಭ ಆಗಿದ್ದು 15ನೇ ಶತಮಾನದಲ್ಲಿ ಮಾನ್ಯ ನಮ್ಮ ಪೂಜ್ಯರಾದಂಥ ವ್ಯಾಸರಾಯರಿಂದ, ಇವರಿಂದ ಅಲ್ಲ ಸರ್. ಕಾಂಗ್ರೆಸ್ ಅಲ್ಲಿ ಹೆಜ್ಜೆಗೂ ಗಾಂಧೀಜಿಯವರ ನಂತರ, ಮಹಾತ್ಮ ಗಾಂಧೀಜಿಯವರ ನಂತರ ಪ್ರತಿ ಹೆಜ್ಜೆಗೂ ಗೊಂದಲ ಹೇಗಿತ್ತು ಅಂತಕ್ಕಂಥದ್ರ ಒಂದು ಉದಾಹರಣೆ ಕೊಡ್ತೀನಿ. ಮಹಾತ್ಮ ಗಾಂಧೀಜಿಯವರು ಏನಂತ ಹೇಳ್ತಿದ್ರು, ಒಂದು ಕಲ್ಪನೆ ಇತ್ತು. ಈ ದೇಶವನ್ನು ನಾವು ಉದ್ಧಾರ ಮಾಡಬೇಕು ಅನ್ನೋಗಿದ್ರೆ, ದೇಶದ ಎಲ್ಲ ಜನರಲ್ಲೂ ಸಹ ಒಂದು ಪರಿವರ್ತನೆ ಅಭಿವೃದ್ಧಿಯನ್ನು ನಾವು ನೋಡಬೇಕು ಅನ್ನೋಗಿದ್ರೆ, ಪ್ರತಿಯೊಂದು ಉತ್ಪಾದನೆಯೂ ಸಹ ಆಯಾ ಮಂಡಲದ ಮಟ್ಟದಲ್ಲೇ ಮಾಡಬೇಕು ಅಂತಕ್ಕಂಥ ಕಲ್ಪನೆ ಗಾಂಧೀಜಿಯವರ ರಾಮರಾಜ್ಯದ ಕನಸಾಗಿತ್ತು. ಆದರೆ ಮಾನ್ಯ ನೆಹರು ಅವರು ಬಂದಾಗ ಏನ್ ಮಾಡಿದ್ರು, ಕ್ಯಾಪಿಟಲಿಸ್ಟ್ಗೆ ಅವಕಾಶ ಕೊಟ್ಟರು. ದೊಡ್ಡ ಕಾರ್ಖಾನೆಗಳು ಸೃಷ್ಟಿ ಮಾಡಿದ್ರು. ಅಂದ್ರೆ ಗಾಂಧೀಜಿಯವರ ಕಲ್ಪನೆಗೂ ಸಹ ನೆಹರು ಅವರ ಕಲ್ಪನೆಗೂ ಸಹ ಉತ್ತರ ದಕ್ಷಿಣ ಇತ್ತು. ಹಾಗಾಗಿ ದೇಶ ಇವತ್ತು ದಲ್ಗೋಗ್ತಾ ಇದೆ. ಅದೇ ರೀತಿ ಅವತ್ತಿಂದ ಇಲ್ಲಿವರೆಗೂ ಸಹ ಪ್ರತಿಯೊಂದು ವಿಷಯದಲ್ಲೂ ಸಹ ಕಾಂಗ್ರೆಸ್ಗೆ ಸ್ಪಷ್ಟತೆ ಅಂತಕ್ಕಂಥದ್ದೇ ಇಲ್ಲ. ಎಂದೂ ಸಹ ಸ್ಪಷ್ಟತೆ ಇಲ್ಲ. ರಾಮ ಮಂದಿರದ ಏನು ಸಿಂಗಲ್ ಪಾರ್ಟಿ ಮೆಜಾರಿಟಿ ಸಂವಿಧಾನ ಉಳಿಸಿಬಿಟ್ಟವರು ಯೋಗ್ಯತೆಗೆ ಹೇಳ್ತಾರೆ ನೋಡಿ. ನಿಮ್ ಯೋಗ್ಯತೆಗೆ ಸಂವಿಧಾನ ನಿಮ್ದಲ್ರಿ, ಈ ದೇಶದ ಜನಗಳದ್ದು ನಿಮ್ದಲ್ಲ. ನೆಹರು ಅವರು ಕಟ್ಟಿದಂತ ಫ್ಯಾಕ್ಟರಿಗಳು, ಪಬ್ಲಿಕ್ ಸೆಕ್ಟರ್ಗಳು ಜೀವನದಲ್ಲಿ ಯಾವ ಆಗಿದೆ ಬಿಡಿ, ಮಾಡ್ಕೊಂಡ್ರಿ ಅಂತ ಹೇಳಲ್ಲ. ಮಾತಾಡ್ತಾರೆ. ಹೌ ಕ್ಯಾನ್ ಯು ಕ್ಲೈಮ್ ಲೈಕ್ ದಟ್? ಇದು ಬಿಜೆಪಿ ಅವರಿಂದ ಅಂತಕ್ಕಂಥದ್ದನ್ನ. ಈಗ ಕಾಂಗ್ರೆಸ್ ಅವರು ಇವತ್ತು ಕೂಡ ಟ್ವೀಟ್ ಮಾಡಿದ್ದಾರೆ. ನಾನು ಆ ವಿಚಾರಕ್ಕೆ ಬರ್ತೀನಿ, ಟ್ವೀಟ್ ಏನು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಅವ್ರು ಹೇಳ್ಕೊಳ್ತಕ್ಕಂಥದ್ದು 85-86ರಲ್ಲಿ ಅಯೋಧ್ಯೆಗೆ ಪೂಜೆ ಕಲ್ಪಿಸಲು ಅವಕಾಶ ಕೊಟ್ಟಿದ್ದು ರಾಜೀವ್ ಗಾಂಧಿ ಅಂತ. ಆ ದೇವಸ್ಥಾನಕ್ಕೆ ಬೀಗ ಬಿದ್ದಿದ್ದು ಯಾವಾಗ ಅಂತ ಅವ್ರು ಹೇಳಿಲ್ಲ. ಆಯ್ತು ಅವ್ರದ್ದು ಅದನ್ನ ಆ ಪ್ರಶ್ನೆ ಅವ್ರನ್ನೇ ಕೇಳ್ತೀನಿ. ನೀವು ಹೆಂಗೆ ಕ್ಲೈಮ್ ಮಾಡ್ತೀರಾ? ಹೌ ಕ್ಯಾನ್ ಯು ಕ್ಲೈಮ್? ನೀವು ನಿಮ್ಮ ಬಾಯಲ್ಲೇ ಬಂತು ರಾಮ ಭಕ್ತರು ಅಂತ, ಬಿಜೆಪಿ ಅಂತ ಹೆಂಗೆ ಕ್ಲೈಮ್ ಮಾಡ್ತೀರಾ? ಅಲ್ಲ, ನಾನು ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಇವತ್ತಿಗೂ ಕೂಡ ಅಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಿರೋದು ಬಿಜೆಪಿಗರು ಅಂತ ನಾವೆಲ್ಲೂ ಹೇಳ್ತಾ ಇಲ್ಲ. ಅಲ್ಲಿ ರಾಮ ಮಂದಿರ ತೀರ್ಥಕ್ಷೇತ್ರ ನ್ಯಾಸ ವತಿಯಿಂದ. ಹಾಗಾದ್ರೆ ಇಡೀ ಅಯೋಧ್ಯೆ ಕೇಸರಿಮಯ ಯಾಕೆ? ಧರ್ಮದ ಬಣ್ಣ ಕೇಸರಿ, ರಾಮನ ಬಣ್ಣ ಕೇಸರಿ. ಕೇಸರಿ ಅಲ್ಲದಲ್ಲಿ ಹಸಿರು, ಬಿಳಿ, ಕೆಂಪು ಕಟ್ಟಕ ಅಂದ್ರೆ ಅರ್ಥ ಹಿಂದೂ ಪರ ಸಂಘಟನೆಗಳು ಅಲ್ಲಿ ಇದೆ. ನಿರ್ಮೋಹಿ ಅಖಾಡ ಕೆಲಸ ಮಾಡಿದೆ ನೋಡಿ. ಭಗವ ಯಾರೊಬ್ಬರು ಸ್ವತ್ತಲ್ಲ, ಭಗವ ಹಿಂದುತ್ವ, ಭಗವ ತ್ಯಾಗದ ಸಂಕೇತ. ಯಾರು ಮಾತಾಡ್ಸೋರು? ನಿಮ್ಮ ಮಾತಾಡಿ ಕೇಳಲ್ಲ ರೀ ನಾಗರಾಜ್ ಯಾದವ್. ಯಾಕ್ರಿ ಮಾತಾಡ್ತೀರಾ ಮಧ್ಯದಲ್ಲಿ? ಹಿಂದುತ್ವ ಅನ್ನೋದು ನಿಮ್ಮ ಅಪ್ಪನ ಮನೆ ಗಂಟ ಹಾಕೊಂಡು ಸುತ್ತೀರಾ ನೀವು? ಇದು ದೇಶದದು. ನಿಮ್ಮ ಅಪ್ಪನ ಮನೆ ಗಂಟ? ನಮ್ಮದು ಭಾರತದ್ದು, ಹಿಂದೂಗಳದು. ಮಾಡ್ತಾ